नमस्ते बच्चों, कैसे हैं आप लोग। हम पिछले क्लास में पिछले पिछले वीडियो क्लास में तिम्मक का पाठ को पढ़े थे। उस पाठ का जो प्रश्नोत्तर है उसे हम आप लोग ऐसे कीजिए। एक KSEEB.com एक है, कर्नाटक स्टेट बोर्ड का एक वेबसाइट है, KSEEB नाम से। ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ 8th 9th 10th ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಸಿಗ್ತವೆ. 8ನೇ ಕ್ಲಾಸಿಗೆ ಹೋಗಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಪಾಠದ ಹೆಸರನ್ನು ನೋಡಿಕೊಂಡು ಅಲ್ಲಿ ಪ್ರಶ್ನೋತ್ತರಕ್ಕೆ ಹೋಗಿ ಪ್ರಶ್ನೋತ್ತರವನ್ನು ಬರೆದಿಟ್ಕೊಳ್ಬೇಕು ನೀವು. ಪ್ರಶ್ನೋತ್ತರದಲ್ಲಿ 1 ಮಾರ್ಕ್ಸಿಂದು 2 ಮಾರ್ಕ್ಸಿಂದು ಮೇನ್ 1 2 ಆಮೇಲೆ 5 ಆಮೇಲೆ 6 7 आमेले 9, उसके बाद इतना इतना ही काफ़ी है, इतना लिख लीजिए। 9 और 10 भी इतना लिख के आप लोग अपने फायर में रखिए। मैं पूछूंगा आपसे 1-2 दिन में, आप लोगों को 2 दिन दे दूंगा। 2 दिन ಸಾಕಾಗಬಹುದು ಬರೀಲಿಕ್ಕೆ, ಬರೆದು ಮುಗಿಸ್ಕೊಳ್ಳಿ. ಆ ನಂತರ ಯಾರ ಹತ್ರ ಕೇಳಿರ್ತೇನೋ ಅವರು ನನಗೆ व्हाट्सएप माड़ी. सो हम अगले पार्ट में निकलते हैं. अगला एक कहानी है. कहानी यानी हम बच्चे हैं सर, कहानी सुनने में बहुत आनंद मिलता है, तो इसलिए आप लोगों को एक कहानी दिया हुआ है, वो है हरा घोड़ा. ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಯನ್ನು ಕೇಳದೇ ಇರುವಂತಹ ಮಕ್ಕಳೇ ಇಲ್ಲ ಅಲ್ವಾ. ತೆನಾಲಿ ರಾಮಕೃಷ್ಣನ ಕತೆ ಹಾಗೆ ಅಕ್ಬರ್ ಮತ್ತು ಬೀರ್ಬಲ್ನ ಕತೆ ನಾವು ಸಾಮಾನ್ಯವಾಗಿ ಸಣ್ಣಕ್ಕಿರುವಾಗಿಂದನೂ ನಮ್ಗೆ ಅದೇ ಕಥೆಯನ್ನು ಹೇಳ್ತಾ 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 ನಾವು ಅದನ್ನು ಕೇಳ್ತಾ ಕೇಳ್ತಾ ದೊಡ್ಡ ಆಗ್ತಾ ಬಂದಿದ್ದೇವೆ. ಸೊ ಒಂದು ಬೀರ್ಬಲ್ಲನ ಒಂದು ಬುದ್ಧಿಮತ್ತೆ, ಬೀರ್ಬಲ್ಲ ಎಷ್ಟು ಚುರುಕಿದ್ದ, ಹೇಗಿದ್ದ, ಅವನು ಎಷ್ಟು ಶಾಣ ಇದ್ದ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಆ ಕಥೆಗಳು ಸಹಾಯಕವಾಗುತ್ತೆ. ಬಹಳಷ್ಟು ನೀತಿಯನ್ನು ಕೂಡ ಅದರಲ್ಲಿ ತಿಳಿಸುತ್ತೆ ಅದು. ಸೊ ಆ ಪಾಠವನ್ನು ನಾವು ಇವತ್ತು ನೋಡ್ತೇವೆ. पाठ का नाम है हरा घोड़ा, यह 12वां पाठ है. तो क्या होता है, अकबर और बीरबल. बीरबल जो है अकबर के आस्थान में एक मंत्री हैं. ये अकबर कुछ भी प्रश्न पूछे बीरबल से, बीरबल उसको चतुराई से, अपने दिमाग लगाकर चतुराई से उसका जवाब देता था. वो भी अकबर उसके बाद अब अकबर को प्रश्न पूछने के लिए कुछ बचा ही ना हो, इस तरह का प्रश्न पूछता था. ಒಂದು ಪ್ರಶ್ನೆ ಕೇಳಿಬಿಟ್ಟ ಅಂತಂದರೆ ಅದರ ಉತ್ತರ ಹೇಗಿರುತ್ತೆ ಅಂದರೆ ಅಕ್ಬರ್ ಇನ್ನು ಮಾತೇ ಆಡಲಿಕ್ಕಿಲ್ಲ, ಆ ರೀತಿಯಾದಂತಹ ಉತ್ತರವನ್ನು ಕೊಡ್ತಾ ಇದ್ದ ಬೀರ್ಬಲ್ಲ. ಸೊ ಅದೇ ತರಹದೇ ಒಂದು ಪ್ರಶ್ನೆಯನ್ನು ಈ ಪಾಠದಲ್ಲೂ ಕೇಳ್ತಾನೆ ಅಕ್ಬರ. ಅದಕ್ಕೆ ಬೀರ್ಬಲ್ಲ ಎಷ್ಟು ಸೊಗಸಾಗಿ ಉತ್ತರ ಕೊಡ್ತಾನೆ ಅನ್ನೋದನ್ನು ನೋಡೋಣ. तो क्या होता है, एक दिन बादशाह अकबर घोड़े पर शाही बाग घूमने गए. एक दिन क्या होता है, बादशाह अकबर, बादशाह यानी जो मुगलों में, मुगल सम्राटों में राजा होता है उसे बादशाह कहा जाता है. बादशाह अकबर जो है घोड़े पर बैठकर शाही बाग, यहाँ पर देखिए शाही शब्द है. शाही यानी जो राजा महाराजाओं के घूमने का जो उद्यान है उसे शाही बोलते हैं. ಅರಸುಮನೆತನದ ಉದ್ಯಾನ, ಬಾಗ್ ಅಂತಂದ್ರೆ ಉದ್ಯಾನ. ನೋಡಿ ಅಲ್ಲಿ ಎರಡೂ ಅಲ್ಪ ಪ್ರಾಣ ಬಾ ಮತ್ತು ಗ. ನಾನು ಇದನ್ನು ನಿಮಗೆ ಕ್ಲಾಸ್ನಲ್ಲಿ ತೋರಿಸಿದ್ದೆ. ದೊಡ್ಡ ಭ ಮತ್ತು ಸಣ್ಣ ಗ ಇದ್ರೆ ಏನರ್ಥ, ಆಮೇಲೆ ಬಾ ಮತ್ತು ದೊಡ್ಡ ಘ ಇದ್ರೆ ಏನರ್ಥ, ಎಲ್ಲ ಬೇರೆ ಬೇರೆ ಅರ್ಥ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಬಾಗ್ ಶಬ್ದ का अर्थ है उद्यान में घूमने गए, ತಿರುಗಲಿಕ್ಕೆ ಅಂತ ಹೋದ್ರು ತಮ್ಮ ಉದ್ಯಾನದಲ್ಲಿ, ರಾಜರ ಉದ್ಯಾನದಲ್ಲಿ. उनके साथ मंत्री बीरबल भी थे. कौन थे उनके साथ? मंत्री बीरबल थे. अच्छा, चारों ओर हरे भरे वृक्ष और हरी हरी घास देखकर अकबर बहुत खुश हुए.
चारों ओर, ನಾಲ್ಕು ದಿಕ್ಕಿನಲ್ಲಿ, ಓರ್ ದಿಕ್ಕು, ಚಾರೋ ಓರ್ ನಾಲ್ಕು ಕಡೆಗೂ ಹರೇ ಭರೇ ವೃಕ್ಷ, ಹಸಿರಾಗಿದ್ದಂತಹ ಮರಗಳನ್ನ, ಔರ್ ಹರಿ ಹರಿ ಘಾಸ್, ಹಸಿರಾಗಿರುವಂತಹ ಹುಲ್ಲನ್ನ ನೋಡಿ ಅಕ್ಬರ್ನಿಗೆ ತುಂಬಾ ಖುಷಿಯಾಯಿತು. ಸಾಮಾನ್ಯವಾಗಿ ಎಲ್ರಿಗೂ ಆಗುತ್ತೆ, ಹಸಿರು ಬಣ್ಣ ಅಂತಂದ್ರೆ ಮನಸ್ಸಿಗೆ ಒಂಥರ ಖುಷಿಯನ್ನ ಕೊಡುವಂತಹ ಬಣ್ಣ. ಸೊ ಅಕ್ಬರ್ನಿಗೂ ಖುಷಿಯಾಯಿತು. ಸರಿ, ಉನ್ಹೇ ಲಗಾ, ಅವನಿಗೆ ಅನಿಸ್ತು ಅಕ್ಬರ್ನಿಗೆ, क्या लगा, लगा कि बगीचे में सैर करने के लिए घोड़ा भी हरे रंग का ही होना चाहिए. इस उद्यान तो हरा भरा है, कहीं पर भी देखो सभी जगह पर हरा ही हरा रंग है, तो मुझे क्या लगता है यहाँ पर घूमने के लिए, यहाँ सैर करने के लिए, सैर शब्द का अर्थ है घूमना, ಅಟನ ಮಾಡೋದು, ನಡ್ಕೊಂಡು ಸಾಗೋದು, ಉದ್ಯಾನವನ್ನು ತಿರುಗೋದು, ವಾಕಿಂಗ್ ಮಾಡಲಿಕ್ಕೆ. ಈ ಉದ್ಯಾನದಲ್ಲಿ ವಾಕಿಂಗ್ ಮಾಡಲಿಕ್ಕೆ ನನಗೆ ಏನು ಬೇಕು ಅಂತ ಅನಿಸ್ತಾ ಇದೆ ಅಕ್ಬರ್ನಿಗೆ, ಹರೇ ರಂಗ ಕಾ ಹಿ ಘೋಡಾ ಹೋನಾ ಚಾಹಿಯೇ, ಹಸಿರು ಬಣ್ಣದ್ದೇ ಇರಬೇಕು ನನಗೆ ಕುದುರೆನೂ ಕೂಡ ಅಂತ ಅಕ್ಬರ್ನಿಗೆ ಅನಿಸ್ಲಿಕ್ಕೆ ಪ್ರಾರಂಭವಾಯಿತು. ಹಸಿರು ಬಣ್ಣದ ಕುದುರೆ ಇರುತ್ತಾ ಹಾಗಾದ್ರೆ? ಅದು ಸಂಬಂಧ ಇಲ್ಲ, ಅಕ್ಬರ್ನಿಗೆ ಹಸಿರು ಬಣ್ಣದ ಕುದುರೆ ಬೇಕು ಒಟ್ಟಾರೆ. तो उन्होंने बीरबल से कहा, उसके साथ बीरबल भी था, तो उससे बोला, क्या बोला, बीरबल मुझे हरे रंग का घोड़ा चाहिए, बीरबल मुझे हरे रंग का घोड़ा चाहिए, तुम मुझे 7 दिनों में हरे रंग का घोड़ा ला दो, ನೀ ನನಗೆ ಇನ್ನು 7 ದಿವಸದಲ್ಲಿ ಒಂದು ಹಸಿರು ಬಣ್ಣದ ಕುದುರೆಯನ್ನ ತಂದು ಕೊಡಬೇಕು, ನಂಗೆ ಹಸಿರು ಬಣ್ಣದ ಕುದುರೆ ಬೇಕೇ ಬೇಕು. ಇಷ್ಟೇ ಅಲ್ಲ ಹೇಳಿದ್ದು, ಯದಿ ತುಮ್ ಮೇರೆ ಹರೇ ರಂಗ ಕಾ ಘೋಡಾ ನ ಲಾ ಸಕೆ ತೋ ಹಮೇ ಅಪ್ನಿ ಶಕ್ಲ ಮತ್ ದಿಖಾವೋ. ನೀವು ಒಂದು ವೇಳೆ ತುಮ್ ಹರೇ ರಂಗ ಕಾ ಘೋಡಾ ನ ಲಾ ಸಕೆ, ನೀನು ಹಸಿರು ಬಣ್ಣದ ಕುದುರೆಯನ್ನ ತರಲೇ ಇಲ್ಲ ಅಂತ ಇಟ್ಕೋ, ಮುಜೆ ಅಪ್ನಾ ಶಕ್ಲ ಮತ್ ದಿಖಾವೋ. ಶಕ್ಲ ಯಾನೆ ಕ್ಯಾ ಹೇ, ಮುಕುಡ ಅಥವಾ ಮುಖ, ಚೆಹರಾ, ಮುಖ ಚೆಹರಾ ಅಂತರೆಲ್ಲದು ಒಂದೇ, ಮುಖ ಅನ್ನೋ ಅರ್ಥ. ನಿನ್ನ ಮುಖವನ್ನೇ ತೋರಿಸ್ಬೇಡ, ನೀನು ತಗೊಬಂದು ಕೊಡು ಒಂದು ವಾರದಲ್ಲಿ ಹಸಿರು ಬಣ್ಣದ ಕುದುರೆಯನ್ನ ಅಂತ ಅಕ್ಬರ್ ಆರ್ಡರ್ ಮಾಡೇ ಬಿಟ್ಟ. ಸರಿ, अकबर और बीरबल दोनों को यह मालूम था कि हरे रंग का घोड़ा तो होता ही नहीं है. ಇಬ್ಬರಿಗೂ ಗೊತ್ತಿದೆ, ಅಕ್ಬರ್ ಮತ್ತು ಬೀರ್ಬಲ್ಗೆ ಹಸಿರು ಬಣ್ಣದ ಕುದುರೆ ಇರೋದಿಲ್ಲ ಅಂತ. ಅಕ್ಬರ್ನಿಗೂ ಗೊತ್ತಿದೆ, ಬೀರ್ಬಲ್ನಿಗೂ ಗೊತ್ತಿದೆ. ಆದ್ರೆ ಅಕ್ಬರ್ ಎಂತ ಮಾಡಿದ್ದಾನೆ, ಬೀರ್ಬಲ್ನನ್ನ ಮಂಗನ್ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಲೇಕಿನ್ ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನಿ ಥಿ. ಆದ್ರೆ ಅಕ್ಬರ್ನಿಗೆ ಏನ್ ಮಾಡಬೇಕಾಗಿತ್ತು, ಬೀರ್ಬಲ್ಲನ ಒಂದು ಪರೀಕ್ಷೆ ತಗೊಳ್ಬೇಕಾಗಿತ್ತು. ಹೆಂಗಪ್ಪ ಬೀರ್ಬಲ್ಲ ಈ ಒಂದು ಪರೀಕ್ಷೆಯಿಂದ ಪಾಸ್ ಮಾಡ್ತಾನೆ ಅನ್ನೋದನ್ನ ನೋಡ್ಬೇಕಾಗಿತ್ತು. ಹಾಗಾಗಿ ಬೀರ್ಬಲ್ ಅಕ್ಬರ್ ಏನ್ ಮಾಡ್ದ, ಹಸಿರು ಬಣ್ಣದ ಕುದುರೆಯನ್ನ ಒಂದು ವಾರದಲ್ಲಿ ನನಗೆ ತಗೊಬಂದು ಕೊಡಬೇಕು ಅಂತ ಯಾರಿಗೆ, ಬೀರ್ಬಲ್ನ ಹತ್ರ ಅಕ್ಬರ ಆಜ್ಞೆ ಮಾಡ್ದ. ಸರಿ, दरअसल इस प्रकार के अटपटे सवाल करके वे चाहते थे कि बीरबल अपनी हार स्वीकार कर लें. दरअसल ಒಂದು ವೇಳೆ, ಒಂದು ತರದಲ್ಲಿ ದರಅಸಲ್, ಅವ್ರಿಗೆ ಗೊತ್ತಿದೆ ದರಅಸಲ್ ಹಿಂಗಿದ್ರೆ, ಇಸ್ ಪ್ರಕಾರಕ್ಕೆ ಅಟ್ಪಟೆ ಸವಾಲ್ ಕರಕೆ, ಇಸ್ ಪ್ರಕಾರಕ್ಕೆ ಈ ರೀತಿಯಾದಂತಹ ಅಟ್ಪಟ ಯಾನೆ ಘುಮಾ ಫಿರಾ ಹುವಾ, ಎಡಬಟ್ಟು ಪ್ರಶ್ನೆಯಪ್ಪ, ಒಟ್ಟಾರೆ ತೊಳಸ್ಕೊಂಡಿರುವಂತಹ ಪ್ರಶ್ನೆ, ಪ್ರಶ್ನೆಗೆ ಉತ್ತರವೇ ಇಲ್ಲ, ಆ ನಮೂನಿ ಪ್ರಶ್ನೆಗಳದು. ಸವಾಲ್ ಕರ್ಕೆ वे क्या करना चाहते थे, बीरबल अपनी हार स्वीकार कर ले, ಬೀರ್ಬಲ್ಲ ತಾನು ಸೋತೆ ಬಾದ್ಶಾಹ ಅಂತ ನನ್ನ ಹತ್ರ ಬಂದು ನಿಂತ್ಕೊಂಡು ಹೇಳಬೇಕು, ಅವನ ಉದ್ದೇಶ ಅಷ್ಟೇ ಆಗಿತ್ತು. ಅವ್ರು ಮತ್ತೆ ಏನು ಹೇಳಬೇಕಾಗಿತ್ತು, ಕಹೇ ಜಹಾಪನಾಹ, ಬಂದು ಹೇಳಬೇಕು ನನ್ನ ಹತ್ರಕ್ಕೆ ಏನಂತ, ಜಹಾಪನಾಹ ಅಂತಂದ್ರೆ ಸಂಬೋಧನೆ, ಇದೊಂದು ರಾಜನನ್ನ ಮಾತಾಡಿಸುವಂತಹ ವಿಧ ಅದು. ಜಹಾಪನಾಹ ಮೈ ಹಾರ್ ಗಯಾ, ನಾನು ಸೋತೇ ಹೋದೆ ಅಂತ ಬಂದು ನಿಂತ್ಕೊಂಡು ಹೇಳಬೇಕಿತ್ತು. ಮಗರ್ ಬೀರ್ಬಲ್ ಭೀ ಅಪ್ನೆ ಜೈಸೆ ಏಕ್ ಹಿ ಥೇ, ಆದ್ರೆ ಬೀರ್ಬಲ್ ಏನಿದ್ದ, ತನ್ನಂತ ಒಬ್ಬನೇ, ಅಪ್ನೆ ಜೈಸಾ ಏಕ್ ಹಿ ಥೇ ಅಂತಂದ್ರೆ ಉತನಾ ಹಿ अकबर कुछ भी सवाल पूछे, उस सवाल के लिए बीरबल के पास कोई ना कोई उत्तर रहता था.
ಅವನಂತವನು ಮತ್ತೊಬ್ಬನಿಲ್ಲ, ಅವನು ಗೊತ್ತಿದೆ ಅದು ಹೇಗೆ ಮಾಡಬೇಕು, ಹೇಗೆ ತೋರಿಸ್ಬೇಕು ಅನ್ನೋದು. ತಬ್ ಬೀರ್ಬಲ್ ಹರ್ ಸವಾಲ್ ಕಾ ಸಟೀಕ್ ಉತ್ತರ ದೇತೆ ಥೇ. ಬೀರ್ಬಲ್ ಏನ್ ಮಾಡ್ತಾ ಇದ್ದ, ಹರ್ ಸವಾಲ್ ಕಾ, ಪ್ರತಿಯೊಂದು ಪ್ರಶ್ನೆಯ ಉತ್ತರವನ್ನ, ಸಟೀಕ್ ಉತ್ತರ, ಸರಿಯಾದಂತಹ ಉತ್ತರವನ್ನ, ಸಟೀಕ್ ಶಬ್ದ ಅರ್ಥ ಹೇ ಪರ್ಫೆಕ್ಟ್ ಅಂತ ಅರ್ಥ, ಸರಿಯಾದಂತಹ ಉತ್ತರವನ್ನ ಕೊಡ್ತಾ ಇದ್ದ. ಕಿ ಅದರಿಂದ ಏನಾಗ್ತಿತ್ತು, ಬಾದ್ಶಾಹ ಅಕ್ಬರ್ ಕೋ ಮೂಹ್ ಕಿ ಖಾನಿ ಪಡ್ತಿ ಥಿ. ಬಾದ್ಶಾಹ ಅಕ್ಬರ್ ಕೋ ಕ್ಯಾ ಹೋತಿ ಥಿ, ಮೂಹ್ ಕಿ ಖಾನಿ ಪಡ್ತಿ ಥಿ. ಇದೊಂದು ಮುಹಾವರೆ, ಇದನ್ನ ಅಂಡರ್ಲೈನ್ ಮಾಡಿಟ್ಕೊಳ್ಳಿ. ಮೂಹ್ ಕಿ ಖಾನಾ ಅಂತಂದ್ರೆ ಅಪಮಾನಿತ್ ಹೋನಾ. ಸರಿ, ಮರ್ಯಾದೆ ತೆಕ್ಕೊಳ್ಳೋದಪ್ಪ ಅಕ್ಬರ್ನಿಗೆ. ಅಕ್ಬರ್ ತಾನೇ ಪ್ರಶ್ನೆ ಕೇಳ್ಕೊಂಡು ಬೀರ್ಬಲ್ನ ಹತ್ರ, ಬೀರ್ಬಲ್ಲ ಅಕ್ಬರ್ನಿಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮುಖಕ್ಕೆ ಮಸಿ ಬಡ್ದು ಬಿಡ್ತಿದ್ದ. ಸರಿ, ಬೀರ್ಬಲ್ ಹರೇ ರಂಗ್ ಕೆ ಘೋಡೆ ಕಿ ಖೋಜ್ ಕೆ ಬಹಾನೆ 7 दिन तक इधर उधर घूमते रहे. बीरबल ने क्या किया, हरे रंग के घोड़े की खोज के लिए, ಹಸಿರು ಬಣ್ಣದ ಕುದುರೆಯನ್ನು ಹುಡುಕ್ಬೇಕಾಯ್ತಲ್ಲ, ಹುಡುಕ್ಲಿಕ್ಕೆ ಶುರು ಮಾಡಿ 7 ದಿವಸ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಕಡೆ ತಿರುಗ್ತಾ ಉಳ್ದ. 8ನೇ ದಿನ, 8ನೇ ದಿವಸ ಬಂದ. ದಿನವೇ ದರ್ಬಾರ್ ಮೇ ಹಾಜಿರ್ ಹುವೆ, ಬಂದು ದರ್ಬಾರ್ ಅಂತಂದ್ರೆ ರಾಜನ ಆಸ್ಥಾನಕ್ಕೆ ಬಂದು ಅಲ್ಲಿ ಹಾಜರಾದ, ಉಪಸ್ಥಿತನಾದ. ಹಾಜಿರ್ ಶಬ್ದ ಅರ್ಥ ಹೇ ಉಪಸ್ಥಿತ್, ಪ್ರೆಸೆಂಟ್ ಆಗುವಂಥದ್ದು. ಅವ್ರ ಬಾದ್ಶಾಹ ಸೆ ಬೋಲೆ, ಬಾದ್ಶಾಹನ ಹತ್ರ ಹೇಳ್ತಾ ಇದ್ದಾನೆ ಏನಂತ, ಜಹಾಪನಾಹ ಒಡೆಯ, ಮುಜೆ ಹರಾ ರಂಗ ಕಾ ಘೋಡಾ ಮಿಲ್ ಗಯಾ ಹೇ, ನನಗೆ ಹಸಿರು ಬಣ್ಣದ ಕುದುರೆ ಸಿಕ್ಕಿಬಿಟ್ಟಿದೆ ಅಂತ ಉತ್ತರ ಕೊಟ್ಟ. ಬಾದ್ಶಾಹ ಕೋ ಕ್ಯಾ ಹುವಾ, ಬಾದ್ಶಾಹ ಕೋ ಆಶ್ಚರ್ಯ ಹುವಾ, ಬಾದ್ಶಾಹನಿಗೆ ಆಶ್ಚರ್ಯ ಆಗೋಯ್ತು. ಅರೆ ಇದು ಹೆಂಗ್ ಸಿಕ್ತಪ್ಪ ಇವನಿಗೆ ಹಸಿರು ಬಣ್ಣದ ಕುದುರೆ. ಉನ್ಹೋನೆ ಕಹಾ, ಹೇಳ್ದ ಅವನು, ಜಲ್ದಿ ಬತಾವೋ ಕಹಾ ಹೇ ಹರಾ ಘೋಡಾ, ಹೇಳು ಬೇಗ ಬೇಗ ಹೇಳು, ಎಲ್ಲಿದೆ ಹಸಿರು ಬಣ್ಣದ ಕುದುರೆ, ನಂಗೆ ನೋಡಬೇಕು. ಬೀರ್ಬಲ್ನೇ ಕಹಾ, ಆಗ ಬೀರ್ಬಲ್ ಹೇಳ್ತಾನೆ, ಜಹಾಂ ಪನಾಹ ಘೋಡಾ ತೋ ಆಪ್ಕೋ ಮಿಲ್ ಜಾಯೇಗಾ, ನಿಮಗೆ ಕುದುರೆ ಸಿಗುತ್ತೆ, ನಿಮಗೆ ಕುದುರೆ ಸಿಕ್ಕೇ ಸಿಗುತ್ತೆ. मैंने बड़ी मुश्किल से उसे खोजा है, मैंने क्या किया है, बड़ी मुश्किल से, ತುಂಬಾ ಕಷ್ಟಪಟ್ಟು ಅದನ್ನ ಹುಡುಕಿದ್ದೇನೆ. मगर उसके मालिक ने 2 शर्तें रखी है, मगर ಆದರೆ ಉಸ್ಕೆ ಮಾಲಿಕ್ನೆ, ಹರೇ ಘೋಡೆಗೆ ಮಾಲಿಕ್ನೆ, ಹಸಿರು ಬಣ್ಣದ ಕುದುರೆ ಯಾರದ್ದಿದೆಯೋ ಅದರ ಒಡೆಯ ಏನು ಮಾಡಿದ್ದಾನೆ, 2 ಶರ್ತೆ ರಖೆ ಹೇ, 2 ಷರತ್ತುಗಳನ್ನು ಇಟ್ಟಿದ್ದಾನೆ. ಬಾದ್ಶಾಹ ಕೇಳ್ತಾ ಇದ್ದಾನಲ್ಲ, ಬಾದ್ಶಾಹನಿಗೆ ಅನಿಸ್ತು. ಬಾದ್ಶಾಹನೇ ಕಹ, ಕ್ಯಾ ಶರ್ತೆ ಹೇ, ಅರೆ ಏನಪ್ಪ ಷರತ್ತುಗಳು, ಹೇಳಿ ಹೇಳಿ. पहली शर्त तो यह है कि घोड़ा लेने के लिए आपको स्वयं जाना चाहिए. ಮೊದಲನೇ ಷರತ್ತು, ಕುದುರೆಯನ್ನ ತೆಗೆದುಕೊಂಡು ಬರಲಿಕ್ಕೆ ನಿಮಗೆ ನೀವೇ ಹೋಗಬೇಕು ಅನ್ನೋದು ನನ್ನ ಮೊದಲನೇ ಷರತ್ತು. ಅವನಿಗೆ ಕೊಟ್ಟಿರುವಂತಹ ಷರತ್ತು, ನೀವೇ ಹೋಗಬೇಕು, ಬೇರೆ ಯಾರೋ ಹೋಗಿ ತರಲಿಕ್ಕಿಲ್ಲ. ಸರಿ, ಯಹ ತೋ ಬಡಿ ಆಸಾನ್ ಶರ್ತ್ ಹೇ, ಹಾ ಇದೇನು ಸಿಂಪಲ್ ಇದೆ, ನಾನೇ ಹೋಗ್ತೇನೆ, ಅದೇನು ದೊಡ್ಡ ವಿಚಾರವೇ ಅಲ್ಲ ಅಂತ ಅಕ್ಬರ್ ಅಂದ್ಕೊಂಡ. ಸರಿ, ದೂಸರಿ ಶರತ್ ಕ್ಯಾ ಹೇ, ಎರಡನೇ ಷರತ್ತು ಏನಪ್ಪ ಹಾಗಾದ್ರೆ, ಘೋಡಾ ಖಾಸ್ ರಂಗ ಕಾ ಹೇ, ಏನು ಕುದುರೆ ಏನಿದೆ ಅದು ತುಂಬಾ ವಿಶೇಷ ಬಣ್ಣದ್ದು, ಖಾಸ್ ಶಬ್ದ ಅರ್ಥ ಹೇ ತುಂಬಾ ವಿಶೇಷವಾದಂತಹ ಬಣ್ಣದ್ದಾಗಿದೆ. ಇಸ್ಲಿಯೇ ಆದ್ದರಿಂದ ಉಸೆ ಲಾನೆ ಕಾ ದಿನ ಭಿ ಖಾಸ್ ಹಿ ಹೋ, ಅದನ್ನ ತೆಗೆದುಕೊಂಡು ಬರುವಂತಹ ದಿನವೂ ಕೂಡ ಒಂದು ಸ್ಪೆಷಲ್ ದಿನ ಆಗಬೇಕಲ್ಲ, ಅಪರೂಪದ ಹಸಿರು ಬಣ್ಣದ ಕುದುರೆ ಅದು. ಹೀಗಿರುವಾಗ ಕುದುರೆಯನ್ನು ತೆಗೆದುಕೊಂಡು ಬರಬೇಕು, ಹಾಗಾಗಿ ರಾಜನೇ ಹೋಗಬೇಕು ಅದನ್ನು ತರಲಿಕ್ಕೆ, ಯಾರ್ಯಾರಿಗೂ ಎಲ್ಲ ಕೊಡೋದಿಲ್ಲ ಅದರ ಮಾಲೀಕ. ಅದು ಜೊತೆಗೆ ವಿಶೇಷವಾದ ದಿನವೇ ಆಗಿ ನೀವು ಹೋಗಬೇಕು. ಯಾವುದು ದಿನ ಅದು, ಉಸ್ಕಾ ಮಾಲಿಕ್ನೇ ಕಹಾ ಹೇ, ಅದರ ಒಡೆಯ ಹೇಳಿದಾನೆ, ಕುದುರೆ ಒಡೆಯ ಏನಂತ, ಸಪ್ತಾಹ ಕೆ 7 ದಿನೋं के अलावा किसी भी दिन आकर उसे ले जाओ. सप्ताह के, सप्ताह यानी क्या है, 7 दिनों का समूह जो है उसे सप्ताह बोलते हैं. 7 ದಿನಗಳ ಒಂದು ಸಮೂಹವನ್ನ ಸಪ್ತಾಹ ಅಂತ ಕರಿತೇವೆ. ಸೋಮವಾರದಿಂದ ಭಾನುವಾರದ ತನಕ 7 ದಿನಗಳು. ಈ 7 ದಿನಗಳ ಕೆ ಅಲಾವ, ಈ 7 ದಿನಗಳನ್ನ ಹೊರತುಪಡಿಸಿ, ಈ 7 ದಿನ ಬಿಟ್ಟುಬಿಡಿ ನೀವು, 1ರಿಂದ ಸೋಮವಾರದಿಂದ ಆಯ್ತವಾರದವರೆಗೆ ತನಕ ವಾರವನ್ನು ಬಿಟ್ಟು ಬಿಡಬೇಕು.
ಇದರ ಹೊರತುಪಡಿಸಿ ಬೇರೆ ಯಾವುದಾದರೂ ಕಿಸಿ ಭೀ ದಿನ ಆಕರ್ ಉಸೆ ಲೇ ಜಾವೋ, 7 ದಿವಸ ಬಿಟ್ಟು ಬೇರೆ ಯಾವತ್ತು ಬೇಕಾದ್ರೂ ಬಂತು ಅಂದ್ಕೊಂಡು ಹೋಗ್ಲಿಕ್ಕೆ ಅಡ್ಡಿಲ್ಲ. ಹಾ, ವಾರದಲ್ಲಿ ಇರೋದು ಎಷ್ಟು ದಿನ? 7 ದಿನ ತಾನೆ. ಈ 7 ದಿನವನ್ನು ಬಿಟ್ಟು ಬೇರೆ ದಿನ ಬಂದು ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಇದು ಹೆಂಗೆ ಸಾಧ್ಯ? ಅಕ್ಬರ್ ಇಸ್ಕಾ ಮತಲಬ್ ನಹಿ ಸಮಜ್ ನಹಿ ಪಾಯೆ. ಅಕ್ಬರ್ಗೆ ಅರ್ಥವೇ ಆಗಲಿಲ್ಲ ಮೊದಲು. ಇದರ मतलब यानी अर्थ यह समझ ही नहीं पाया. वे बीरबल का मुंह देखते रह गए. बीरबल का क्या देखते रह गए? मुख. मुंह देखते रह जाना, ಇದು ಒಂದು ಮುಹಾವರೆ. ಯಾನಿ ಆಶ್ಚರ್ಯಚಕಿತ ಹೋನ. ಗೊತ್ತೇ ಆಗಲಿಲ್ಲ ಅವನಿಗೆ, ಏನಪ್ಪ ಏನಾದ ಹೇಳ್ತಾ ಇದ್ದಾನೆ ಬೀರ್ಬಲ್ಲ. ಬೀರ್ಬಲ್ನೆ ಹಸ್ತೆ ಹುವೆ ಕಹ. ಆಗ ಬೀರ್ಬಲ್ಲ ನಗ್ತಾ ನಗ್ತಾ ಹೇಳ್ತಾನೆ, ಏನಂತ? ಜಹಾಂ ಪನಾಹ ಹರೇ ರಂಗ ಕಾ ಘೋಡಾ ಲಾನಾ ಹೋ ತೋ ಉಸ್ಕಿ ಶರ್ತೆ ಭೀ ಮಾನನಿ ಹಿ ಪಡೇಗಿ. ನಿಮ್ಗೆ ಹಸಿರು ಬಣ್ಣದ ಕುದುರೆ ಬೇಕು ತಾನೆ, ಸರಿ, ಅದರ ಒಡೆಯ ಹೇಳಿದ ಆ ಷರತ್ತುಗಳನ್ನು ನೀವು ಕೇಳಲೇಬೇಕು. ನೀವು ಕೇಳಲಿಲ್ವಾ, ಅದು ನಿಮಗೆ ಸಿಗುವುದಿಲ್ಲ. ತಬ್ ಅಕ್ಬರ್ ಕೋ ಮಾಲೂಮ್ ಹೋ ಗಯಾ. ಆಗ ಅಕ್ಬರ್ನಿಗೆ ಅರ್ಥ ಆಯ್ತು, ಏನಂತ? ಉನ್ಹೋನೆ ಬೀರ್ಬಲ್ ಕೋ ಉಲ್ಲೂ ಬನಾನಾ ಚಾಹಾ ಥಾ. ಬೀರ್ಬಲ್ ಕೋ ಕ್ಯಾ ಬನಾನಾ ಚಾಹಾ ಥಾ? ಉಲ್ಲೂ ಬನಾನಾ. ಉಲ್ಲೂ ಬನಾನಾ ಅನ್ನುವಂಥದ್ದು ಕೂಡ ಒಂದು ಮುಹಾವರೆ. ಯಾನಿ ಇಸ್ಕಾ ಅರ್ಥ ಕ್ಯಾ ಹೈ? ಮೂರ್ಖ ಬನಾನಾ. ಬೀರ್ಬಲ್ ಕೋ ಉಲ್ಲೂ ಬನಾನಾ ಚಾಹಾ ಥಾ, ಲೇಕಿನ್ ಆದರೆ ಅಬ್ ವೇ ಖುದ್ ಉಸ್ಕೆ ಜಾಲ್ ಮೇ ಫಸ್ ಗಯೇ ಥೇ. ಈಗ ಅವರೇ ಹೋಗಿ ಅವನೇ ಇಟ್ಕೊಂಡಂತಹ ಪ್ರಶ್ನೆಗೆ ಅವನೇ ಸಿಕ್ಕಾಕ ಬಿದ್ಕೊಂಡು ಮುಖ ಕಪ್ಪ ಮಾಡಿಕೊಂಡ. ಅವರು ಬೀರ್ಬಲ್ ಬೀಸಿದಂಥ ಬಲೆಗೆ ಸಿಕ್ಕಾಕೊಂಡು ಬಿದ್ದ. ಖುದ್ದು ಬೀರ್ಬಲ್ ಬೀಸಿದ ಬಲೆ ಅಂತಲ್ಲ, ತಾನೇ ಬೀಸ್ಕೊಂಡು ಬಲೆ ಬೀರ್ಬಲ್ಲನಿಗೆ. ಆ ಬೀರ್ಬಲ್ ಏನು ಮಾಡ್ದ? ಅದೇ ಬಲೆಯನ್ನು ರಿಟರ್ನ್ ಹೊಡೆದ. ಅದೇ ಬಲೆಗೆ ಇವನು ಬಿದ್ದ. ಅಕ್ಬರ್ ಖಿಲ್ ಖಿಲಾಕರ್ ಹಸ್ ಪಡೆ. ಅಕ್ಬರ್ ತುಂಬಾ ದೊಡ್ಡ ನಗುಯಾಡಿದ ತನ್ನ ಮೂರ್ಖತನದ ಮೇಲೆ. ತಾನು ಬೇಕು ಅಂತಾನೆ ಮಾಡ್ಲಿಕ್ಕೆ ಹೊರಟಿದ್ದು, ಬೀರ್ಬಲ್ ಮಳ್ಳನ್ ಮಾಡಬೇಕು ಅಂತ, ಮಂಗನ್ ಮಾಡಬೇಕು ಅಂತ. ಆದ್ರೆ ಈಗ ಗೊತ್ತಾಯ್ತು ಅವನಿಗೆ, ಬೀರ್ಬಲ್ ಅಷ್ಟು ಸುಲಭ ಅಲ್ಲ ಮನುಷ್ಯ ಅಂತ. ಬೀರ್ಬಲ್ ಕಿ ಚತುರಾಯಿ ಸೇವೆ ಖುಷ್ ಹುಯೇ. ಬೀರ್ಬಲ್ಲನ್ನ ಚತುರಾಯಿ ಅನೆ ಬುದ್ಧಿಮತ್ತೆ, ಅವನ ಏನು ಬ್ರಿಲಿಯನ್ಸಿ, ಅದರ ಮೇಲೆ ಅವನಿಗೆ ತುಂಬ ಖುಷಿಯಾಯಿತು. ಸಮಜ್ ಗಯೇ ಕಿ ಬೀರ್ಬಲ್ ಕೋ ಮೂರ್ಖ ಬನಾನಾ ಸರಳ ನಹಿ ಹೇ. ಅವನಿಗೆ ಗೊತ್ತಾಯಿತು, ಬೀರ್ಬಲ್ಲನ ನಾನು ಮೂರ್ಖ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅಕ್ಬರ್ನಿಗೆ ಗೊತ್ತಾಯಿತು. ಹೇಗಿತ್ತು ಮಕ್ಕಳೇ ಪಾಠ, ಕಥೆ? ಚೆನ್ನಾಗಿರುವಂತಹ ಪಾಠ ಅಲ್ವಾ? ಸೊ ಅಕ್ಬರ್ ಔರ್ ಬೀರ್ಬಲ್, ಈ ಒಂದು ಪಾಠ ಒಂದು ಲೋಕ ಕಥೆ ಇದು. ಇದರಲ್ಲಿ ಏನು ವಿಶೇಷ? ಒಟ್ಟಾರೆ ಅಕ್ಬರ್ನ ಕೆಲವಷ್ಟು ಪ್ರಶ್ನೆಗೆ ಬೀರ್ಬಲ್ಲನ ಉತ್ತರ, ಈ ರೀತಿಯಾದಂತಹ ಪ್ರಶ್ನೋತ್ತರಗಳ ಮಾಲಿಕೆ ಇದು. ಸೊ ಈ ಪಾಠದ ಪ್ರಶ್ನೆ ಉತ್ತರ ಕೂಡ ನಿಮಗೆ KCBಯಲ್ಲಿ ಸಿಗತ್ತೆ. ತೀರಾ ಎಲ್ಲದನ್ನೂ ಬರೆಯೋದು ಬೇಡ. ಪ್ರಶ್ನೆ ಉತ್ತರ 1-2 ವಾಕ್ಯದ ಪ್ರಶ್ನೆ ಉತ್ತರವನ್ನು ಬರೆಯಿರಿ. ಆ ನಂತರ ಶಬ್ದಕ್ಕೆ ಮಿಲಾನ್ ಕೀಜಿ ಅಂತ ಇದೆ, ಶಬ್ದ ಅರ್ಥದ ಒಂದು ಸೇರಿಸಿ ಬರೆಯೋದೊಂದಿದೆ, ಅದನ್ನು ಕೂಡ ನೀವು ಮಾಡಿಕೊಳ್ಬೇಕು. ವಿರುದ್ಧಾರ್ಥಕ ಶಬ್ದ, ಅನ್ಯಲಿಂಗ ರೂಪ, ಇವಷ್ಟನ್ನು ಮಾಡಿ. ಆಮೇಲೆ ಕನ್ನಡದಲ್ಲಿ ಅನುವಾದ ಅಂತ ಇದೆ. ಅದರ ಕೊನೆಯಲ್ಲಿ ನಿಮಗೆ ಒಂದು ಕಹಾವತೆ ಯಾ ಲೋಕೋಕ್ತಿಯ ಅಂತ ಒಂದು ವ್ಯಾಕರಣಾಂಶ ಇದೆ. ನಾನು ನಿಮ್ಗೆ ಆ ಪಾಠ ಮಾಡುವಾಗ 2-3 ಕಡೆ ಮುಹಾವರ ಅಂತ ಹೇಳಿದೆ. ಏನು ಸರ್ ಮುಹಾವರ ಅಂತಂದರೆ? ಮುಹಾವರ ಅಂತಂದರೆ ಅಥವಾ ಲೋಕೋಕ್ತಿಯ ಅಥವಾ ಕಹಾವತೆ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಲೋಕೋಕ್ತಿ ಮತ್ತು ಕಹಾವತೆ ಅಂತಂದರೆ ಒಂದು ಹೇಗೆ ಅಂತಂದರೆ ನಮ್ಮ ಹಳೆಯ ಜನರ ಅನುಭವದ ಮಾತಾಗಿರುತ್ತೆ. ಯಾವುದು? ಲೋಕೋಕ್ತಿಗಳು ಮತ್ತು ಕಹಾವತುಗಳು. ಮುಹಾವರೆ ಅಂತಂದರೆ ಒಂದು ವಾಕ್ಯದಲ್ಲಿ ಒಂದು ವಿಶೇಷವಾದಂತಹ ಶಬ್ದವನ್ನು ಬಳಸಿ ಅರ್ಥ ಭಿನ್ನಾರ್ಥವಾಗಿ ಬರುವಂತಹ ವಾಕ್ಯವಾಗಿರುತ್ತೆ. ಅದನ್ನು ಮುಹಾವರೆ ಅಂತ ಕರೀತಾರೆ. ನಾವು ಇದನ್ನು ಮುಂಚೆ ಓದಿದ್ದೇವೆ. ಮುಹಾವರೆ ಅಂತಂದರೆ ಹೇಗಿರುತ್ತೆ ಅನ್ನೋದನ್ನು. ಜೇಸೆ ಇದೆ, ಉಲ್ಲು ಬನಾನಾ ಅಂತ ಒಂದು ಶಬ್ದ. ಉಲ್ಲು ಅಂತಂದ್ರೆ ಗೂಬೆ ಮಾಡುವಂಥದ್ದು. ಗೂಬೆ ಮಾಡುವಂಥದ್ದು ಅಂದರೆ ಏನರ್ಥ? ಉಸ್ಕ ಅರ್ಥ ಹೇ ಮೂರ್ಖ ಬನಾನಾ. ಇದು ಒಂದು ವಾಕ್ಯದಲ್ಲಿ ಸೊಗಸಾಗಿ ಬರಲಿಕ್ಕೆ ಅಂತ ಶಬ್ದದಲ್ಲಿ ಚಾಕಚಕ್ಯತೆ ಇರುವಂಥದ್ದು. ಆದರೆ ಈ ಕಹಾವತೆ ಮತ್ತು ಲೋಕೋಕ್ತಿಯ ಅಂತಂದ್ರೆ ಏನು? ಜೀವನಕ್ಕೆ
कोई अनुभव तथ्य को प्रकट करने वाले स्वतंत्र वाक्यांश को कहावत या ಲೋಕೋಕ್ತಿ कहते हैं. ಜೀವನದ ಒಂದಷ್ಟು ಅನುಭವದ ವಿಚಾರವನ್ನ ತಿಳಿಸ್ಕೊಡುವಂಥದ್ದು ಮುಹಾವರೆ ಅಂತ ಕಹಾವತ್ ಅಂತ ಕರೆಸ್ಕೊಳ್ಳುತ್ತೆ. ಒಂದಷ್ಟು ನಿಮಗೆಲ್ಲ ಕೊಟ್ಟಿದ್ದಾನೆ, ಕಹಾವತ್ ಮತ್ತು ಅದರ ಅರ್ಥಗಳು ಅಂತ ಕೊಟ್ಟಿದ್ದಾನೆ. ಏಕ್ ಅನಾರ್ ಸೌ ಬೀಮಾರ್, ಒಂದು ಶಬ್ದ, ಒಂದು ವಾಕ್ಯ ನೋಡಿ. एक अनार सौ बीमार यानी क्या है, चीज कम और मांग अधिक ಅನ್ನೋದು ಇದರ ಅರ್ಥ. ಹಾಗೆ ಜೈಸೆ ಕರ್ನಿ ವೈಸೆ ಭರ್ನಿ ಅನ್ನುವಂಥದ್ದು ಒಂದು ಕಹಾವತ್. ಅಂದ್ರೆ ಅರ್ಥ ಏನು, ಕಾರ್ಯಕ್ಕೆ ಹಿಸಾಬ್ ಸೆ ಫಲ್ ಮಿಲೇಗಾ. ಏಕ್ ಔರ್ ಏಕ್ 11, ಒಂದು ಮತ್ತು ಒಂದು 11 ಗೊತ್ತಿದೆ. ಆದರೆ ಇದು ಏನು ಅರ್ಥ ಬರುತ್ತೆ ಇದರಿಂದ, ಏಕತಾ ಮೇ ಶಕ್ತಿ ಹೋತಿ ಹೇ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ಹೇಳುತ್ತೆ ಆ ವಾಕ್ಯ. ಅಧ್ ಜಲ್ ಗಗರಿ ಛಲಕತ್ ಜಾಯೇ ಅನ್ನೋದೊಂದು ವಾಕ್ಯ. ಏನದರ ಅರ್ಥ ಕೊಡುತ್ತೆ, ಜ್ಞಾನ ಕಮ್ ಹೋನೆ ಪರ್ ಭಿ ದಿಖಾವಾ ಕರ್ನಾ. ತುಂಬ ಕಡಿಮೆ ಇದೆ ನಾಲೆಜ್, ಆದರೆ ತೋರಿಸ್ಕೊಳ್ಳೋದು ಜಾಸ್ತಿ. ಅದನ್ನು ಹೇಳಲಿಕ್ಕೆ ಏನು ಮಾಡ್ತಾರೆ, ಅಧ್ ಜಲ್ ಗಗರಿ ಛಲಕತ್ ಜಾಯ ಅಂತ ಹೇಳ್ತಾರೆ. ಇದು ಕಹಾವತ್. ಆಮೇಲೆ ಒಂದಷ್ಟು ಮುಹಾವರೆ ಮತ್ತು ಅದರ ಅರ್ಥವನ್ನು ಕೊಟ್ಟಿದ್ದಾನೆ ಅಲ್ಲಿ ಮುಂದ್ಗಡೆ, ಅದನ್ನು ನೋಡಿ ಅದು ನಿಮ್ಗೆ ಅರ್ಥ ಆಗಬಹುದು. ಮೋಹ ಕಿ ಖಾನಾ ಅನ್ನೋದು ಮುಹಾವರೆ. ಏನರ್ಥ, ಬುರಿ ತರಹ ಸೆ ಹಾರ್ನಾ ಅಂತ ಅರ್ಥ, ಮೋಹ ಕಿ ಖಾನಾ. ಉಲ್ಲು ಬನಾನಾ ಅಂತಂದ್ರೆ ಏನರ್ಥ, ಮೂರ್ಖ ಬನಾನಾ. ಜಾಲ್ ಮೇ ಫಸನಾ ಅಂದ್ರೆ ಏನರ್ಥ, ವಶ್ ಮೇ ಕರ್ನಾ, ಸಿಕ್ಕಾಕ್ಸೋದು. ಅಕಲ್ ಕಾ ದುಶ್ಮನ್ ಅನ್ನೋ ಶಬ್ದ ಮುಹಾವರೆಯ ಅರ್ಥ ಏನು ಅಂತಂದರೆ ಮೂರ್ಖ ಅಥವಾ ಬುದ್ಧಿಹೀನ ಅಂತ ಅರ್ಥ ಬರುತ್ತೆ. ಹಾಗೆ ಇನ್ನೊಂದಷ್ಟು ಉದಾಹರಣೆ ಕೊಟ್ಟಿದ್ದಾನೆ. ಕಮರ್ ಕಸನಾ. ಕಮರ್ ಕಸನಾ ಅಂತಂದ್ರೆ ಏನಪ್ಪ, ಕಮರ್ ಅಂತಂದ್ರೆ ಸೊಂಟ, ಕಸನ ಅಂತಂದ್ರೆ ಏನು, ಹಿಡ್ಕೊಳ್ಳೋದು ಅಂತ ಅರ್ಥನ ಅಲ್ಲ, ತಯಾರ್ ಹೋನಾ ಅಂತ ಅದರದ್ದು ಅರ್ಥ, ರೆಡಿ ಆಗೋದು, ಕಮರ್ ಕಸನ. ಟಾಂಗ್ ಅಡಾನಾ, ಟಾಂಗ್ ಅಡಾನ ಯಾನೆ ರುಕಾವಟ್ ಡಾಲ್ನಾ. ತುಮ್ ಮೇರೆ ಕಾಮೋ ಪರ್ ಟಾಂಗ್ ಮತ್ ಅಡಾವೋ. ಕಾಲಡ್ಡ ಹಾಕೋದು ಅಂತಂದ್ರೆ ಏನರ್ಥ, ರುಕಾವಟ್, ತೊಂದರೆಯನ್ನು ಕೊಡಬೇಡ, ಬಾಧೆಯನ್ನು ಕೊಡಬೇಡ. ಕಿಸ್ಮತ್ ಖುಲ್ನಾ ಮೇರಾ ಅಥವಾ ಕಿಸ್ಮತ್ ಖುಲ್ ಗಯಾ. ಕಿಸ್ಮತ್ ಖುಲ್ನಾ ಯಾನೆ ಭಾಗ್ಯ ಚಮಕನ, ನನ್ಗೆ ಲಕ್ ಇದೆ ತುಂಬ. ಭಾಂಡಾ ಫೋಡ್ನಾ ಅನ್ನೋದೊಂದು ವಾಕ್ಯ ಇದೆ, ಅಂತಂದರೆ ಪೋಲ್ ಖೋಲ್ನಾ, ರಹಸ್ಯವನ್ನು ಓಪನ್ ಮಾಡುವಂಥದ್ದು. ಇದು ಒಂದಷ್ಟು ಉದಾಹರಣೆಗಳನ್ನು ನಿಮಗೆ ಪಾಠದ ಕೊನೆಯಲ್ಲಿ ಕೊಟ್ಟಿದ್ದಾನೆ. ಸೊ ಈ ಪಾಠವನ್ನು ಚೆನ್ನಾಗಿ ಓದಿ, ಪಾಠವನ್ನು ಓದಿ ಒಂದೆರಡು ಸಲ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆನಂತರ ನನ್ನ ಪಾಠವನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಪ್ರಶ್ನೋತ್ತರವನ್ನು ನೀವು ಬಿಡಿಸಿ ಬರೆದಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಸಿಗ್ತೇನೆ. ತಬ್ ತಕ್ ಕೆ ಲಿಯೆ ಧನ್ಯವಾದ. ಖುಷ್ ರಹಿಯೇ ಔರ್ ಸುರಕ್ಷಿತ್ ರಹಿಯೇ.